ಓಂ ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯ ಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥ ಸಿದ್ಧೈ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲೀಕೃತ ಕಲ್ಮಷಾಪನೋದನ ಪಟುತರೆ. ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಶ್ರೀ ವಿದ್ಯಾಧೀಶ ಸ್ವಾಮಿನಾಂ ಚರಿತ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ ಓಂ. ಇವತ್ತು ಚತುರ್ದಶಿ. ಮೊನ್ನೆ ರಘುತ್ತಮರ ಚರಿತ್ರೆಯನ್ನು 5-6 ದಿನಗಳವರೆಗೆ ಕೇಳಿದ್ದೀರಿ. ಅವರ ಸಾಕ್ಷಾತ್ ಶಿಷ್ಯರು ಪಾಂಡುರಂಗಿ ನರಸಿಂಹಾಚಾರ್ಯರು ಅಂತ ತಿಳ್ಕೊಂಡಂತೇಳಿ. ರಘುತ್ತಮರ ಹತ್ತಿರ, ವೇದವ್ಯಾಸರ ಹತ್ತಿರ ವಿಶೇಷವಾಗಿ ಅಧ್ಯಯನವನ್ನು ಮಾಡಿ ಮಹಾವಿದ್ವಾಂಸರಾಗಿರ್ತಕ್ಕಂಥರು. ಶ್ರೀಮನ್ ನ್ಯಾಯಸುಧೆಯ ಮೇಲೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಅನುಸಂಧಾನ ಇವರಿಗಿತ್ತು. ಇವರ ಗುರುಗಳು ವೇದವ್ಯಾಸ ತೀರ್ಥರು, ರಘುತ್ತಮರ ಸಾಕ್ಷಾತ್ ಶಿಷ್ಯರು. ಅವರಿಂದ ಸನ್ಯಾಸಾಶ್ರಮ ಇವರಿಗೆ ಸಿಕ್ತು. ಇವರ ಪಾಂಡಿತ್ಯ, ಇವರ ಭಕ್ತಿ, ಇವರ ವೈಶಿಷ್ಟ್ಯ ನೋಡಿ ಭಗವಂತ ಮೂಲರಾಮದೇವರು ಇವರಿಗೆ ಒಲಿದು ಬಂದಿದ್ದಾನೆ. ಪಾಂಡುರಂಗಿ ನರಸಿಂಹಾಚಾರ್ಯರು ಪೀಠದ ಮೇಲೆ ಕುಳಿತು ಅಭಿಷಿಕ್ತರಾದ ಮೇಲೆ ವಿದ್ಯಾಧೀಶ ತೀರ್ಥರು ಅಂತ ತಿಳ್ಕೊಂಡಂತೇಳಿ ಪ್ರಸಿದ್ಧರಾಗಿದ್ದಾರೆ. ವಿದ್ವಾಂಸರಿದ್ದಂತೆ ಇವರು ಕಲಾಪ್ರೇಮಿಗಳು ಆಗಿದ್ದರು. ತಮ್ಮ ಗುರುಗಳು ವೃಂದಾವನಸ್ಥರಾದ ಮೇಲೆ ಪೆನ್ಗೊಂಡ ಅಂತ ತಿಳ್ಕೊಂಡಂತಕ್ಕಂತಹ ಆಂಧ್ರ ಪ್ರದೇಶದ ಸ್ಥಳದಲ್ಲಿ ವೃಂದಾವನವನ್ನು ಕಟ್ಟಿಸಿದ್ದಾರೆ. ವೃಂದಾವನ ಬಹಳ ಸುಂದರವಾಗಿದೆ. ವೃಂದಾವನದಲ್ಲಿ ತಾವರೆಯಂತೆ ಕಮಲದ ದಳಗಳನ್ನು ತಯಾರಿಸಿದ್ದಾರೆ. ಆ ಕಮಲ ದತ್ತಗಳಲ್ಲಿ ದಶಾವತಾರ ಮೂರ್ತಿಯನ್ನು ಕೆತ್ತಿಸಿದ್ದಾರೆ. ಆನಂತರ ಹಂಸನಾಮಕ ಪರಮಾತ್ಮ, ಮುಕುಂದ ನಾಮಕ ಪರಮಾತ್ಮನ ಪ್ರತಿಮೆಯನ್ನು ಒಟ್ಟು 12 ಪ್ರತಿಮೆಗಳನ್ನು ಕೆತ್ತಿಸಿದ್ದಾರೆ. ಅದರ ಕೆಳಗೆ ರಾಮ, ಕೃಷ್ಣ ಹಾಗೂ ಶ್ರೀಮದಾಚಾರ್ಯರ ಸುಂದರವಾದ ಪ್ರತಿಮೆಗಳು ಕೂಡ ಇವೆ. ಅತಿ ಸುಂದರವಾಗಿ ಈ ವೃಂದಾವನವನ್ನು ಕಟ್ಟಿದ್ದಾರೆ. ನೋಡ್ತಕ್ಕಂಥವ್ರು ಆಕರ್ಷಿತರಾಗಬೇಕು, ಗುರುಗಳ ಹತ್ರ ಬರಬೇಕು, ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು ಅನ್ನುವ ರೀತಿಯಲ್ಲಿ ಅದ್ಭುತವಾದ ಶಿಲ್ಪಕಲಾಕೃತಿಯನ್ನು ಮಾಡಿಸಿ ತಾವೇ 1 ವರ್ಷದೊಳಗಾಗಿ ಶಿಲಾಮಂಟಪವನ್ನು ಕಟ್ಟಿಸಿ ಗುರುಗಳ ಆರಾಧನೆಯನ್ನು ಆ ಹೋದ ಸಂದರ್ಭದಲ್ಲಿಯೂ 1 ವರ್ಷ ಮುಗಿದ ಮೇಲೂ ಅದ್ಭುತ ರೀತಿಯಿಂದ ಮಾಡಿಸಿ ಅನೇಕ ವಿದ್ವಾಂಸರಿಗೆ ಕರೆದು ಮನ್ನಣೆ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಆನಂತರ ಸಂಚಾರ ಕ್ರಮದಿಂದ ರಾಜಮಹೇಂದ್ರಿಗೆ ಬಂದಿದ್ದಾರೆ. ರಾಜಮಹೇಂದ್ರಲ್ಲಿ ಇರುವಾಗ ಅನೇಕ ಬೇರೆ ಮತವನ್ನು ಅವಲಂಬಿಸಿರ್ತಕ್ಕಂಥ ವ್ಯಕ್ತಿಗಳು ಇವರ ಪಾಠ ಪ್ರವಚನ ಕೇಳಿ ಇವರು ಹೇಳ್ತಕ್ಕಂಥ ವಿಷ್ಣು ಸರ್ವೋತ್ತಮ ತತ್ವದಲ್ಲಿಯೇ ವಿಶೇಷವಾಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಇದೆ, ಇದೇ ನಮ್ಮ ಉದ್ಧಾರಕರು ಅಂತ ತಿಳ್ಕೊಂಡಂತೇಳಿ ಅಷ್ಟೇ ಅಲ್ಲ, ಆದ್ಯ ವರದರಾಜಾಚಾರ್ಯ ವಂಶಸ್ಥರೆಲ್ಲರೂ ಕೂಡ ಇವರ ಹತ್ತಿರ ವಿಶೇಷವಾದ ಪಾಠಗಳನ್ನು ಕಲಿತಿದ್ದಾರೆ. ಇವರಿಗೆ ಸುಧಾ ಪಾಠ ಹೇಳಬೇಕು, ಮಂಗಳ ಮಾಡಬೇಕು ಅನ್ನುವುದು ಇವರ ಅತ್ಯಂತ ಪ್ರಮುಖವಾಗಿರತಕ್ಕಂಥ ದೀಕ್ಷೆಯಾಗಿತ್ತು.
ಇಂಥ ಸಂದರ್ಭದಲ್ಲಿ ಅವರು ಅಲ್ಲಿಂದ ಹೊರಟು ಮಳಖೇಡದಲ್ಲಿ ಬಂದು ಸುಧಾಮ ಪಾಠವನ್ನು ಹೇಳಿ ಮಂಗಳವನ್ನ ಮಾಡಿದ್ದಾರೆ. ಇವರ ಗುರುಗಳು ವೇದವ್ಯಾಸ ತೀರ್ಥರು. ಅವರ ಪೂರ್ವಾಶ್ರಮದ ಅಣ್ಣಂದಿರು, ಅವರ ಮಕ್ಕಳು, ಅವರ ಮಕ್ಕಳ ಹೆಸರು ವ್ಯಾಸಪ್ಪಾಚಾರ್ಯರು ಅಂತ ತಿಳ್ಕೊಂಡು ಅಂತ ಹೇಳಿ. ವ್ಯಾಸಪ್ಪಾಚಾರ್ಯರು ಮೈಸೂರು ರಾಜನ ಆಸ್ಥಾನದಲ್ಲಿ ವಿದ್ವಾಂಸರು. ಅಲ್ಲಿಂದ ಕರೆ ಬಂತು, ಸ್ವಾಮಿ ರಾಜರು ಬರಬೇಕು, ನನ್ನ ಉದ್ಧರಿಸಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ. ಮೈಸೂರಕ್ಕೆ ಬಂದ ಮೇಲೆ ಗೊತ್ತಾಯಿತು ವಿದ್ಯಾಧೀಶ ತೀರ್ಥರಿಗೆ, ಆಗಿನ ಕಾಲದಲ್ಲಿ ನರಸರಾಜ ರಾಜ್ಯವನ್ನು ಆಳ್ತಾ ಇದ್ದ. ಅವನ ಕಡೆಯಿಂದ ಒಂದು ಬ್ರಹ್ಮಹತ್ಯೆ ನಡೆದಿತ್ತು. ಅದು ಹೇಗೆ ಅಂತ ತಿಳ್ಕೊಂಡಂತಂದ್ರೆ, ಊಟಕ್ಕೆ ಕುಳಿತಾಕ್ಷಣಕ್ಕೆ ನನ್ನ ಎಲ್ಲ ಹೊಳಗಳಂತೆ ಕಾಣಬೇಕು. ಊಟ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಇವರಿಗೆ ಶರಣು ಬಂದಿದ್ದಾನೆ, ಹೇಗಾದರೂ ಮಾಡಿ ದೋಷ ದೂರ ಮಾಡಿ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ತಯಾರಿದ್ದೇನೆ ಅಂತ ತಿಳ್ಕೊಂಡಂತೆ ಅವನಿಗೆ ಮೂಲರಾಮದೇವರ ನೈವೇದ್ಯದ ಅನ್ನವನ್ನು ಕೊಡ್ತಾ, ತೀರ್ಥ ಕೊಡ್ತಾ ಕೆಲವು ದಿವಸ ಅಲ್ಲೇ ಇದ್ದಾರೆ. ರಾಜನ ಬ್ರಹ್ಮತ್ಯ ದೋಷ ದೂರವಾಯಿತು. ಮುಖದ ಮೇಲೆ ಕಳೆ ಬಂತು. ಊಟದಲ್ಲಿ ಹುಳ ಬದಲಾಗಿ ಅನ್ನ ಕಾಣಿಸ್ಲಿಕ್ಕೆ ಪ್ರಾರಂಭವಾಯಿತು. ಹೊಟ್ಟೆತುಂಬ ಉಣ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಬಹಳ ಸಂತುಷ್ಟನಾಗಿದ್ದಾನೆ. ಆಗ ಅವನ ಗುರುಗಳಿಗೆ ಹೇಳ್ದ, ಗುರುಗಳೇ, ನಿಮಗೆ ನಾನು ಹಳ್ಳಿಗಳನ್ನು ಉಂಬಳಿಯಾಗಿ ಕೊಡಬೇಕಂತ ಮಾಡಿದ್ದೇನೆ. ನೀವು ಒಂದು ದಿನ 24 ತಾಸಿನಲ್ಲಿ, ಬೇಡ ಸಾಧ್ಯ ಹಗಲು 3 ಪ್ರಹರದಲ್ಲಿ ಎಷ್ಟು ಹಳ್ಳಿಗಳನ್ನು ಸುತ್ತಿ ಬರ್ತೀರಿ ಅಷ್ಟೇ ಹಳ್ಳಿ ನಿಮಗೆ ನಾನು ದಾನವಾಗಿ ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು 12 ತಾಸು ನಡೆದಿದ್ದಾರೆ. 12 ತಾಸಲ್ಲಿ ಚಿಣ್ಯ, ವೃತ್ತಿ ಮತ್ತು ಸಣ್ಣ ಚಿಕ್ಕೂರು ಅಂತ ತಿಳ್ಕೊಂಡಿರ್ತಕ್ಕಂಥ 3 ಗ್ರಾಮಗಳಿಗೆ ಸುತ್ತಿ ಬಂದಿದ್ದಾರೆ. ಆ 3 ಗ್ರಾಮಗಳನ್ನು ರಾಜಯವರಿಗೆ ದಾನವಾಗಿ ಕೊಟ್ಟಿದ್ದಾನೆ. ಅಂದರೆ ಆ ಗ್ರಾಮದಲ್ಲಿ ಇರ್ತಕ್ಕಂಥ ರೈತರಿಂದ ಬರ್ತಕ್ಕಂಥ ಏನು ಕಪ್ಪು ಕಾಣಿಕೆ ಇತ್ಯಾದಿಗಳು ಅದು ಮಟ್ಟಕ್ಕೆ ಬರ್ತಾ ಇತ್ತು. ಇವರು ಓಡಾಡುವಾಗ ಯಾವುದೋ ಒಂದು ಸ್ಥಳದಲ್ಲಿ ಬಹಳ ನೆಲ ಬಿಸಿ 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 ಅಂತ ಅನಿಸ್ತು. ಆದರೂ ಮುಂದೆ ಗ್ರಾಮ ಮಾಡಿಕೊಂಡು ತಿರುಗಿ ಬಂದ ಮೇಲೆ, ಇವರಿಗೆ ಉಂಬಳಿ ಬಂದ ಮೇಲೆ ಆ ಸ್ಥಳದಲ್ಲಿ ಗುರುತು ಮಾಡಿದರು. ಅದನ್ನು ಶಿಷ್ಯರ ಕಡೆಯಿಂದ ಅಗಿಸಿದರೆ ಒಂದು ಮೊಳ ಉದ್ದ ಸುಂದರ ಪ್ರಾಣದೇವರ ಪ್ರತಿಮೆ ಸಿಕ್ತು. ಒಂದು ಮೊಳ ಎತ್ತರವಾಗಿರ್ತಕ್ಕಂತಹ ಪ್ರಾಣದೇವರು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಉದ್ವರ್ಚನಾದಿಗಳನ್ನು, ಆನಂತರ ಉದ್ವಾಸನಾದಿಗಳನ್ನೆಲ್ಲ ಮಾಡಿಸಿ, ಆನಂತರ ಆ ಪ್ರಾಣದೇವರು ಅದರ ಮೇಲೆ ಶ್ರೀಕರ ಮತ್ತು ರಾಮ ಇವರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿ, ಆ ಪ್ರಾಣದೇವರ ಪೂಜೆ ಸರಿಯಾಗಿ ನಡೆಯಬೇಕು ಅಂತ ತಿಳ್ಕೊಂಡಂತೇಳಿ 17 ಬ್ರಾಹ್ಮಣ ವಂಶದವರಿಗೆ ನಿಯಮನ ಮಾಡಿದ್ದಾರೆ. ಕ್ರಮವಾಗಿ ಒಬ್ಬೊಬ್ಬರಿಗೊಬ್ಬರು ಪರ್ಯಾಯ ಪ್ರಕಾರ ಪೂಜೆ ಮಾಡಿರಿ ಅಂತ ತಿಳ್ಕೊಂಡಂತೇಳಿ, ಮತ್ತು ಪೂಜೆ ನಡಿಬೇಕಲ್ಲ ಅಂತ ತಿಳ್ಕೊಂಡಂತೇಳಿ ತಮಗೆ ಏನು ಚಿಣ್ಯ ಅಂತನೂ ಗ್ರಾಮ ಸಿಕ್ಕಿತ್ತಲ್ಲ ಉಂಬಳಿಯಾಗಿ, ಅದರ ಅರ್ಧ ಭಾಗದಷ್ಟು ಈ ಬ್ರಾಹ್ಮಣರಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಬಂದಿರತಕ್ಕಂಥ ಆಯವನ್ನು ನೀವು ತೆಗೆದುಕೊಂಡು ಈ ಪ್ರಾಣದೇವರ ಪೂಜೆಯನ್ನು ಮಾಡ್ತಾ ಇರಿ ಅಂತ ತಿಳ್ಕೊಂಡಂತೆ. ಆನಂತರ ಕಾವೇರಿ ತೀರದಲ್ಲಿ ಶ್ರೀರಂಗಕ್ಕೆ ಬಂದಿದ್ದಾರೆ. ಶ್ರೀರಂಗಕ್ಕೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಆಗ ಅವರು ವಿಷ್ಣು ತತ್ವ ನಿರ್ಣಯಕ್ಕೆ
ಟಿಪ್ಪಣಿಯನ್ನು ಬರೆದಿದ್ದಾರೆ. ಏಕಾದಶಿ ನಿರ್ಣಯ ಇವತ್ತಿಗೂ ಉತ್ತರಾದ ಮಠದಲ್ಲಿ ವಿದ್ಯಾಧೀಶರು ಹಾಕಿಕೊಟ್ಟ ಕ್ರಮದಲ್ಲಿಯೇ ಏಕಾದಶಿ ದ್ವಾದಶಿ ನಿರ್ಣಯವಾಗ್ತದೆ. ಅದೇ ರೀತಿ ವಿಷ್ಣು ಪಂಚಕ ಉಪವಾಸ ನಿರ್ಣಯ ಅಂತನ್ನುವ ಗ್ರಂಥವನ್ನು ಬರೆದಿದ್ದಾರೆ. ಆಮೇಲೆ ರಾಜನ ಹತ್ತಿರ ತಮ್ಮನ್ನು ಕರೆದು ರಾಜನಿಗೆ ಅನುಗ್ರಹ ಮಾಡುವಂತೆ ಮಾಡಿ ರಾಜನಿಂದ ಗ್ರಾಮಗಳನ್ನು ಉಂಬಳಿಯಾಗಿ ಕೊಡಿಸಿರ್ತಕ್ಕಂತಹ ವ್ಯಾಸಪ್ಪಾಚಾರ್ಯರು ವೇದವ್ಯಾಸ ತೀರ್ಥರ ಪೂರ್ವಾಶ್ರಮದ ಅಣ್ಣನ ಮಕ್ಕಳು. ಅವರಿಗೆ ಮೈಸೂರಿನಲ್ಲಿ ಒಂದು ಕಟ್ಟೆ ನಿರ್ಮಾಣ ಮಾಡಿ ಇಲ್ಲಿ ನೀವೇ ಪುರಾಣ ಹೇಳಬೇಕು ಅಂತ ತಿಳ್ಕೊಂಡು ಅಂತೇಳಿ ಆಗಿನ ಕಾಲದಲ್ಲಿ ಒಂದೊಂದು ಕಟ್ಟೆ ಅಲ್ಲಿ ಇರ್ತಕ್ಕಂಥ 3 ಜನರು ಅದ್ರ ಮಧ್ಯದಲ್ಲಿ ಒಂದು ಕಟ್ಟೆ ತಯಾರು ಮಾಡ್ತಾ ಇದ್ರು. ಅದು ಸ್ವಾಮಿಗಳು ನೇಮಿಸಿರ್ತಕ್ಕಂಥವ್ರು ಮಾತ್ರ ಅಲ್ಲಿ ಪುರಾಣ ಮಾಡಬೇಕಾಗಿತ್ತು, ಉಳಿದವರಿಗೆ ಇಷ್ಟೇ ಅಲ್ಲ. ಆ ನಂತರ ಮಠದ ಮರ್ಯಾದೆ ಮತ್ತು ಇನ್ನೂ ಅನೇಕ ಉಡುಗೊರೆಗಳನ್ನು ಕೊಟ್ಟು ಆ ನಂತರ ಅವರು ಕಾಶಿ ಯಾತ್ರೆಗೆ ಹೊರಟಿದ್ದಾರೆ. ಕಾಶಿ ಯಾತ್ರೆಗೆ ಹೊರಡುವ ದಾರಿಯಲ್ಲಿ ರಾಯರ ಮಠದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭೇಟಿಯಾಗಿದೆ ಆದ್ವಾನಿಯಲ್ಲಿ. ರಾಘವೇಂದ್ರ ಸ್ವಾಮಿಗಳವರು ಕೂಡ ಸುಧಾದ ಮೇಲೆ ವಿಶೇಷವಾಗಿರ್ತಕ್ಕಂಥ ವ್ಯಾಖ್ಯಾನ ಬರೆದಿರ್ತಕ್ಕಂಥ ಪರಿಮಳ ಅಂತ ಅದ್ಭುತ ವ್ಯಾಖ್ಯಾನವನ್ನು ಬರೆದವರು. ಅವರು ರಾಘವೇಂದ್ರ ಸ್ವಾಮಿಗಳವರ ಪರಿಮಳ ವ್ಯಾಖ್ಯಾನ ನೋಡಿ ಬಹಳ ಸಂತೋಷಪಟ್ಟಿದ್ದಾರೆ. ಪರಸ್ಪರರು ಬಹಳ ಪ್ರೀತಿಯಿಂದ ಕೆಲವು ದಿವಸ ಜೊತೆಯಲ್ಲಿದ್ದಾರೆ. ಪರಸ್ಪರ ಮನ್ನಣೆಯನ್ನು ಮಾಡಿದ್ದಾರೆ. ಆ ನಂತರ ಅಲ್ಲಿಂದ ಪಂಢರಪುರಕ್ಕೆ ಬಂದಿದ್ದಾರೆ. ರಘುವರ್ಯ ತೀರ್ಥರು ಪಂಢರಪುರಕ್ಕೆ ಬಂದಾಗ ಡೋಣಜ ಶಿರಡೋಣಜ ಅಂತೇಳಿ ಗ್ರಾಮಗಳು ಮಠಕ್ಕೆ ದತ್ತಿಯಾಗಿ ಬಂದಿದ್ದವು. ಆದರೆ ಮಧ್ಯದಲ್ಲಿ ಯಾರೋ ಅದನ್ನು ಅಪಹಾರ ಮಾಡಿದ್ದರು. ಅದು ತಿರುಗಿ ಮಠಕ್ಕೆ ಸಿಗುವಂತೆ ಮಾಡಿದ್ದಾರೆ. ಆ ನಂತರ ಮುಂದೆ ಪ್ರಯಾಗಕ್ಕೆ ಬಂದಿದ್ದಾರೆ. ಪ್ರಯಾಗದಲ್ಲಿ ಕೊರಟಗಿ ಪ್ರದ್ಯುಮ್ನಾಚಾರ್ಯರು ಅಂತ ತಿಳ್ಕೊಂಡಂತೇಳಿ ಒಬ್ಬ ಸದ್ಬ್ರಾಹ್ಮಣರು, ಮಹಾವಿರಕ್ತರು. ಅವರು ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು 1,000,000 ಸಲ ಜಪ ಮಾಡಿ ಅದು ಕೂಡ ಆಹಾರವನ್ನು ಬಿಟ್ಟು ಮಹಾವಿರಕ್ತರಾಗಿ ತಪಶ್ಚರ್ಯ ಮಾಡ್ತಾ ಇದ್ರು. ಅವರ ಈ ವೈರಾಗ್ಯ, ಅವರ ತಪಶಕ್ತಿ, ಅದನ್ನು ಯೋಗ್ಯತೆ ನೋಡಿ ನೀವು ನಮ್ಮ ಜೊತೆಗೆ ಮಠದ ಜೊತೆಗೆ ಬರಬೇಕು ಅಂತ ಹೇಳಿದರು. ಅಲ್ಲಿಂದ ಸಂಚಾರ ಕ್ರಮವಾಗಿ ಸ್ವಾಮಿಗಳು ಗಯಾಕ್ಕೆ ಬಂದಿದ್ದಾರೆ. ಗಯಾದ ವಿಷ್ಣುಪಾದದ ಪೂಜೆ ಮಾಡಲಿಕ್ಕೆ ಕೆಲವು ಮನೆತನಗಳು ನಿಯಮಿತವಾಗಿದೆ. ಅವರಿಗೆ ಗಯಾವಾಡ್ರು ಅಂತ ಕರೀತಾರೆ. ಅವರು ಬ್ರಹ್ಮದೇವರ ಮಾನಸ ಪುತ್ರರು ಅಂತನ್ನೋದು ಪುರಾಣದಲ್ಲಿ ಪ್ರಸಿದ್ಧಿ ಇದೆ. ಹೀಗಾಗಿ ಅವರಿಗೆ ಎಲ್ಲ ಸ್ವಲ್ಪ ಅಹಂಕಾರ ಜಾಸ್ತಿ. ಬಂದಿರತಕ್ಕಂಥವರಿಗೆ ಇಷ್ಟು ಹಣ ಕೊಟ್ಟರೆ ವಿಷ್ಣುಪಾದ ಹತ್ತಿರ ಶ್ರಾದ್ದ ಮಾಡ್ಲಿಕ್ಕೆ ಬಿಡ್ತೇವೆ ಅಂತ ಕರಾರು ಭಾಳ ಇತ್ತು. ವಿದ್ಯಾಧೀಶರಿಗೂ ಕರಾರು ಹಾಕಿದ್ದಾರೆ, ಇಂತಿಷ್ಟು ಬಂಗಾರ ನಿಮ್ಮ ಶಿಷ್ಯರ ಕಡೆಯಿಂದ ಕೊಡಿಸಿದರೆ ಶ್ರಾದ್ದ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಅಂತೇಳಿ. ಆದರೆ ಇವರ ಹತ್ತಿರ, ಶಿಷ್ಯರ ಹತ್ತಿರ, ಇವ್ರ ಜೊತೆ ಬಂದಿರತಕ್ಕಂಥವ್ರಿಗೆ ಅಷ್ಟು ಹಣ ಇರಲಿಲ್ಲ. ಅದಕ್ಕೆ ಅವ್ರೇನು ಮಾಡಿದರು, ಅಲ್ಲೇ ಫಲ್ಗು ನದಿ ತೀರದಲ್ಲಿ ತಾವು ಪೂಜೆ ಮಾಡೋದಕ್ಕೋಸ್ಕರ ಒಂದು ಸ್ಥಳ ಮಾಡಿಕೊಂಡು ಜನರಿಗೆ ಹೇಳಿದ್ರು, ಇಲ್ಲೇ ರಾಮದೇವರಿದ್ದಾರೆ, ಇದೇ ರಾಮಗಯ, ಇಲ್ಲೇ ಪಿಂಡ ಪ್ರದಾನಾದಿಗಳನ್ನು ಮಾಡ್ರಿ ಅಂತ ಹೇಳಿ ಜನರೆಲ್ಲ ಗಯಾ ಶ್ರಾದ್ದವನ್ನು ಅಲ್ಲೇ ಮಾಡ್ಲಿಕ್ಕೆ ಚಾಲೂ ಮಾಡಿದರು, ಬಂದವರು ಸಹಿತ. ಇಲ್ಲಿ ಗಯಾವಾಡ್ರಿ ಒಂದು ಪೈಸಾನೂ ಬರಲಿಲ್ಲ. ಒಂದು ವಾರ ಆಯ್ತು, 15 ದಿವಸ ಆಯ್ತು. ಕೊನೆ ಗಯಾವಾಡ್ರು ಶರಣ ಬಂದಿದ್ದಾರೆ.
ಶರಣು ಬಂದ ಕ್ಷಣಕ್ಕೇನೆ ವಿದ್ಯಾಧೀಶರು ಅವರಿಗೆ ಹೇಳಿದ್ದಾರೆ, ನಮ್ಮ ಮಠಕ್ಕೆ ದಿನಾಲು ಮಧ್ಯಾಹ್ನದ ವೇಳೆ 1 ತಾಸು ಕೊಡಬೇಕು. ಇವತ್ತಿಗೂ ಆ ನಿಯಮ ಬಂದಿದೆ. ಅವರು ಪೂರ್ತಿ ಮಂದಿರ ತೊಳೆದು, ಎಲ್ಲ ಪಿಂಡ ಇಟ್ಟು ಮುಸುರಿಯಾಗಿರ್ತದೆ, ಎಲ್ಲ ತೊಳೆದು ನಮ್ಮ ಮಠಕ್ಕೆ ಒಪ್ಪಿಸ್ತಾರೆ ಇವತ್ತಿಗೂ. ಆಗ ನಮ್ಮ ಮಠದವರು ಹೋಗಿ, ನಮ್ಮ ಮಠದ ಶಿಷ್ಯರು ಆ ವೇಳೆಗೆ ಹೋಗಿ ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನ ಮಾಡ್ತಕ್ಕಂಥ ಒಂದು ಭಾಗ್ಯ ಅವರಿಗೆ ಸಿಗ್ತದೆ. ಆ ಕಾರ್ಯವನ್ನು ಮಾಡ್ತಾ ಇದ್ದರು. ಗಯಾವಾಡರು ಜನ ಬರ್ತಾರೆ ಅಂತ ತೃಪ್ತರಾದರು. ಒಂದು ದಿವಸ ಸ್ವಾಮಿಗಳನ್ನ ಕಟ್ಟೆ ಮೇಲೆ ಕೂತ್ಕೊಂಡು ತೀರ್ಥ ಕೊಡ್ತಾ ಇದ್ರು. ಅದರ ಬದಿಯಲ್ಲಿ ಒಂದು ಒಣಗಿದ ಮರ ಇರ್ತದೆ, ಮೋಟ ಮರ ಅಂತ ಕರೀತಾರೆ. ತೀರ್ಥ ಕೊಡುವಾಗ ತೀರ್ಥ ಹನಿ ಅವ್ರ ಕೈಯಿಂದ ಆ ಮರದ ಮೇಲೆ ಬಿತ್ತು. ಗಯವಾಡರು ನೋಡ್ತಾ ಇದ್ದಾರೆ. ನೋಡುವಷ್ಟರಲ್ಲಿ ಅದು ಒಣಗಿದ ಮರ ಮತ್ತೆ ಚಿಗುರೊಡೆದು ಎಲೆಯಾಗಿ ಹಸಿರಾಗಿ ಹೂಗಳಾದವು. ಅದನ್ನು ನೋಡಿ ಗಯಾವಾಡರು, ಇಂಥ ಮಹಾನುಭಾವರು ಇವರು ಆಶೀರ್ವಾದ ಬೇಕು ಅಂತ ತಿಳ್ಕೊಂಡು ಅಂತೇಳಿ ಗಯಾವಾಡರು ಉತ್ತರಾದಿ ಮಠದ ಶಿಷ್ಯರಾಗಿಬಿಟ್ರು. ಮುದ್ರೆ ತೆಗೆದುಕೊಂಡು ಉತ್ತರಾದಿ ಮಠದ ಶಿಷ್ಯರಾಗಿದ್ದಾರೆ. ಇವತ್ತಿಗೂ ಗಯಾವಾಡರು ಉತ್ತರಾದಿ ಮಠದ ಶಿಷ್ಯರಾಗಿದ್ದಾರೆ. ಅವರಿಗೆ ಮಠದ ಮೇಲೆ, ಗುರುಗಳ ಮೇಲೆ ಭಕ್ತಿ ಎಷ್ಟು ಅಂತ ತಿಳ್ಕೊಂಡಂತಂದರೆ, ಅವರ ಭಕ್ತಿಯನ್ನು ನೋಡಿದರೆ ನಾವೆಲ್ಲ ನಾಚಬೇಕು. ನಾನು ಒಂದ್ಸಲ ನಮ್ಮ ಸ್ವಾಮಿಗಳು ಅಲ್ಲೇ ಚಾತುರ್ಮಾಸಿಗೆ ಕುಳಿತುಕೊಂಡಾಗ ನಾನು ಅಲ್ಲಿ ಹೋಗಿದ್ದೆ, ಪ್ರವಚನ ಮಾಡಲಿಕ್ಕೆ ಹೋಗಿದ್ದೆ. ಆ ಜನರು ಯಾವಾಗ ಗಯಾದ ಊರನ್ನು ನಮ್ಮ ಸ್ವಾಮಿಗಳು ಪ್ರವೇಶ ಮಾಡ್ತಾರೆ, ಆ ಕ್ಷಣದಿಂದ ಅವರು ತಿರುಗಿ ಗಯಾ ಊರು ಬಿಟ್ಟು ಹೋಗುವವರೆಗೂ ಸ್ವಾಮಿಗಳನ್ನು ನೆಲದ ಮೇಲೆ ನಡೀಲಿಕ್ಕೆ ಬಿಡೋದಿಲ್ಲ ಅಂತಂದ್ರೆ ನಿಯಮ ಅಲ್ಲ. ಯಾವಾಗಲೂ 8-10 ಜನ ತಯಾರಿರ್ತಾರೆ. ಸ್ವಾಮಿಗಳಲ್ಲಿ ಹೋಗಬೇಕು ಅಂತಂದ ಆ ಕ್ಷಣಕ್ಕೇನೆ ಮೇಣೆಯಲ್ಲಿ ಕುಡಿಸ್ಕೊಂಡು ಅವ್ರನ್ನೆಲ್ಲ ಮೇಣೆಯಲ್ಲೇ ಕರೆದುಕೊಂಡು ಹೋಗ್ತಾರೆ. ಒಟ್ಟು ನಮ್ಮ ಸ್ವಾಮಿಗಳಿಗೆ ಸ್ವಲ್ಪ ಶ್ರಮ ಆಗಬಾರ್ದು ಅಂಥೇಳಿ ಅಲ್ಲಿ ಅನೇಕ ಮನೆಗಳಿವೆ. ಸ್ವಾಮಿಗಳು ಪೂಜಾ ಮಾಡಿರ್ತಾರೆ, ಪಾದಪೂಜೆ ಕರೀತಾರೆ. ಸ್ವಾಮಿಗಳಲ್ಲಿ ದೇವತಾರ್ಚನೆ ಮಾಡ್ತಾರೆ. ಅವ್ರ ಮನೆಯಲ್ಲಿ ದೊಡ್ಡ ದೊಡ್ಡ ಬಂಗಲೆಗಳಿವೆ. ಆದರೆ ಮೇಣೆಯಲ್ಲೇ ಕರೆದುಕೊಂಡು ಹೋಗ್ತಾರೆ, ಮೇಣೆಯಲ್ಲಿ ತಂದು ಬಿಡ್ತಾರೆ. ಯಾವಾಗಲೂ 8 ಜನ ಅವರ ಸೇವೆಗೆ ತಯಾರಿರ್ತಾರೆ. ಒಂದ್ಸಲ ಅವ್ರ ಮೇಣೆಯಲ್ಲಿ ಹೋಗುವಾಗ, ಮೆರವಣಿಗೆಯಲ್ಲಿ ಹೋಗುವಾಗ ನನಗೆ ಸ್ವಲ್ಪ ಶ್ರಮ ಆಯಿತು. ಮೆರವಣಿಗೆಯಲ್ಲಿ ಒಂದು ಅಂಗಡಿ ಎಲ್ಲಿ ಕೂತ್ಕೊಂಡೆ. ಅದೊಂದು ಕಿರಾಣಿ ಅಂಗಡಿ ಇತ್ತು. ಆಗ ಅಲ್ಲಿ ನೋಡಿದರೆ ಒಳಗೆ ಅಲ್ಲಿ ಸತ್ಯಪ್ರಮೋದ್ ತೀರ್ಥರ ಫೋಟೋ, ವಿದ್ಯಾಧೀಶರ ಫೋಟೋ ಇತ್ತು. ನಾನು ಕೇಳಿದೆ, हमारे स्वामी इधर कैसा है? अरे आपको क्या मालूम, हमारे यहाँ सब लोग ब्राह्मण, उनके शिष्य में उनके घर में फोटो है. यही हमारे आराध्य देव है. भगवान बाद में, क्योंकि उनके द्वारा भगवान संतुष्ट होते हैं. इनसे ही हम सब जीवित है. ಅಷ್ಟು ಗುರುಭಕ್ತಿ ಗಯಾವಾಡರಿಗೆ ಇವತ್ತೂ ಕೂಡ ಇದೆ. ಇದು ವಿದ್ಯಾಧೀಶರ ಅನುಗ್ರಹ, ವಿದ್ಯಾಧೀಶರ ವೈಶಿಷ್ಟ್ಯ. ಇಂಥ ವಿದ್ಯಾಧೀಶರು ಮತ್ತೆ ಪುನಃ ಕಾಶಿಗೆ ಬಂದಿದ್ದಾರೆ. ಕಾಶಿಗೆ ಬಂದು ಆಗ ಬ್ರಹ್ಮಾವರ್ತಕ್ಕೆ ಬಂದಿದ್ದಾರೆ. ಅಲ್ಲಿ ಗಂಗಾ ನದಿಯ ದಂಡೆ, ಚಳಿಗಾಲ ಅಂತ ತಿಳ್ಕೊಂಡಂತೇಳಿ ಅಲ್ಲಿ ಏನು ಮಾಡ್ತಾರೆ ಅಂತ ತಿಳ್ಕೊಂಡಂತಂದರೆ ಚಪ್ಪರ ಹಾಕ್ತಾರೆ, ಬಂಬುವಿನ ಚಪ್ಪರ. ಅರ್ಧ ಆದಮೇಲೆ ಅಲ್ಲಿ ಒಂದು ಸ್ಟೇಜ್ ತಯಾರು ಮಾಡ್ತಾರೆ ಬಾಂಬುವಿನ, ಅದರ ಮೇಲೆ ಗುಡಿಸಲು. ರಾತ್ರಿ ವೇಳೆಯಲ್ಲಿ ಅಲ್ಲಿ ಕಳೀತಾರೆ. ಒಂದ್ಸಲ ಸ್ವಾಮಿಗಳು ಕೂಡ ಇದೇ ರೀತಿಯಾಗಿ ಆ ಚಪ್ಪರದಲ್ಲಿ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ
ಅವರಿಗೆ ಮೂಲರಾಮದೇವರು ಸ್ವಪ್ನದಲ್ಲಿ ಬಂದು ಹೇಳಿದ್ದಾರೆ. ಸ್ವಪ್ನದಲ್ಲಿ ಬಂದು ಹೇಳಿದ ಕ್ಷಣಕ್ಕೇನೆ ಆಗ ಅವ್ರಿಗೆ ಹೇಳಿದ್ದಾರೆ, ನಿಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಕೊರಟಗೆ ಪ್ರದ್ಯುಮ್ನಾಚಾರ್ಯರಿಗೆ ನಿಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿ ನಿಮ್ಮ ಆಶ್ರಮ ಕೊಡಿ, ಈ ಮಠಕ್ಕೆ ನಿಮ್ಮ ನಂತರ ಉತ್ತರಾಧಿಕಾರಿ ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿ. ಅಂಥ ಮಹಾ ತಪಸ್ವಿಗಳಾದ, ಅದ್ರ ವಯಸ್ಸಾಗಿತ್ತು ಅವರಿಗೆ, ಕೊರಟಗೆ ಪ್ರದ್ಯುಮ್ನಾಚಾರ್ಯರಿಗೆ. ಅವರಿಗೆ ಆಶ್ರಮವನ್ನು ಕೊಟ್ಟು ವೇದನಿಧಿ ತೀರ್ಥರು ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆ ನಾಮಕರಣ ಮಾಡಿದ್ದಾರೆ. ವೇದನಿಧಿ ತೀರ್ಥರು ಮಹಾ ತಪಸ್ವಿಗಳು. ಈಗ ಅವರು ಪಂಢರಪುರದಲ್ಲಿ ಅವರ ವೃಂದಾವನ ಇದೆ. ಅವರ ವೃಂದಾವನದ ಬದಿಯಲ್ಲಿ ಸತ್ಯಧ್ಯಾನರ ವೃಂದಾವನ ಇದೆ. ಮೊದಲು ವೇದನಿಧಿ ತೀರ್ಥರ ವೃಂದಾವನ ಮೊದಲಿಂದಲೂ ಅಲ್ಲೇ ಇದೆ. ಆ ವೇದನಿಧಿ ತೀರ್ಥರಿಗೆ ಅವ್ರು ಹೇಳಿದರು, ನೋಡಪ್ಪ, ಗಂಗಾಕ್ಕೆ ಬಂದ ಮೇಲೆ ಈ ನೀರನ್ನು ಒಯ್ದು ರಾಮೇಶ್ವರದಲ್ಲಿ ಸುರಬೇಕು. ಅದಕ್ಕೋಸ್ಕರ ಅವರಿಗೆ ತಮ್ಮ ಹತ್ತಿರ ದಿಗ್ವಿಜಯರಾಮದೇವರನ್ನು, ವಂಶರಾಮದೇವ ಇಟ್ಟುಕೊಂಡು ಮೂಲರಾಮ ಮತ್ತು ಉಳಿದ ಸಂಸ್ಥಾನದ ಜೊತೆಗೆ ಅವರಿಗೆ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿ ನೀವು ರಾಮೇಶ್ವರಕ್ಕೆ ಹೋಗಬೇಕು, ದಕ್ಷಿಣ ದೇಶದಲ್ಲಿ ದಿಗ್ವಿಜಯ ಮಾಡಬೇಕು, ದಕ್ಷಿಣ ದೇಶದಲ್ಲಿ ಪ್ರತಿವಾದಿಗಳಿಗೆಲ್ಲ ವಾದಿಗಳಿಗೆಲ್ಲ ಸೋಲಿಸಬೇಕು ಅಂತ ಹೇಳಿ ಕಳುಹಿಸಿಕೊಟ್ಟಿದ್ದಾರೆ. ಈ ಮಧ್ಯದಲ್ಲಿ ಸ್ವಾಮಿಗಳು ಒಂದು ಅದ್ಭುತ ಗ್ರಂಥವನ್ನು ರಚನೆ ಮಾಡ್ತಾರೆ, ವಾಕ್ಯಾರ್ಥ ಚಂದ್ರಿಕಾ ಅಂತ ಹೇಳಿ, ಶ್ರೀಮನ್ ನ್ಯಾಯಸುಧಾದ ಮೇಲೆ. ಮೊದಲಿನ 5 ಅಧಿಕರಣಗಳ ಮೇಲೆ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನ ಇದೆ. ವಾಕ್ಯಾರ್ಥ ಚಂದ್ರಿಕೆ ಅಭ್ಯಾಸ ಮಾಡಬೇಕಾಗಿದ್ದರೆ ವ್ಯಾಕರಣ ನ್ಯಾಯ ಬಹಳ ಚೆನ್ನಾಗಿ ಬರಬೇಕು. ಶ್ರೀಮನ್ ನ್ಯಾಯಸುಧಾದ ಪ್ರತಿಯೊಂದು ಸಂಧಿ ಸಮಾಸಕ್ಕೆ ಸೂತ್ರಗಳನ್ನು ಕೊಟ್ಟು, ಪ್ರತಿಯೊಂದು ವಿಶಿಷ್ಟ ಪ್ರಯೋಗಗಳಿಗೆ, ಧಾತುಗಳಿಗೆ ಪಾಣಿನಿ ಸೂತ್ರಾದಿಗಳನ್ನು ಕೊಟ್ಟು ಅಲ್ಲಿಯೂ ಕೂಡ ಇರುವ ದೋಷ ನಿವಾರಣೆ ಮಾಡಿ, ಹೇಗೆ ಶ್ರೀಮದಾಚಾರ್ಯರು ಉಪಯೋಗಿಸಿದ ವ್ಯಾಕರಣ ಮಹಾವ್ಯಾಕರಣ, ಪಾಣಿನಿ ವ್ಯಾಕರಣ ಈಗೀಗ ಬಂದದ್ದು, ಮಹಾವ್ಯಾಕರಣ ಹೇಗೆ ಬರ್ತಿತ್ತು ಸ್ವಾಮಿಗಳಿಗೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ವಿದ್ವಾಂಸರಾಗಬೇಕು ಅಂತಕ್ಕಂಥವರು ವಾಕ್ಯಾರ್ಥ ಚಂದ್ರಿಕಾ ಅಧ್ಯಯನ ಮಾಡಲೇಬೇಕು, ಬೇರೆ ಹಾದಿ ಇಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂತಹ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥವರು ವಿದ್ಯಾಧೀಶ ತೀರ್ಥರು. ವಿದ್ಯಾಧೀಶ ತೀರ್ಥರು ಕೊರಟಗೆ ರಾಮಾಚಾರ್ಯ ರಾಮೇಶ್ವರಕ್ಕೆ ಕಳಿಸಿ 3 ವರ್ಷಗಳ ಒಳಗಾಗಿ ನೀವು ಪಂಢರಪುರಕ್ಕೆ ಬರಬೇಕು ಅಂತ ತಿಳಿಸಿದ್ದಾರೆ. ಯಾಕೆ ಅವ್ರಿಗೆ ಗೊತ್ತಿತ್ತು, ಕೊರಟಗೆ ಪ್ರದ್ಯುಮ್ನಾಚಾರ್ಯರಿಗೆ ಇನ್ನು ಕೇವಲ 3 ವರ್ಷ ಆಯುಷ್ಯ ಇದೆ ಅಂತ ಮಾತ್ರ ಗೊತ್ತಿತ್ತು ವಿದ್ಯಾಧೀಶರಿಗೆ. ಆ ನಂತರ ಬದಲಿಗೆ ಹೋಗಬೇಕು ಅಂತೇಳಿ ಕೆಲವು ಶಿಷ್ಯರನ್ನು ಮಾತ್ರ ಕರ್ಕೊಂಡು ಹೊರಟಿದ್ದಾರೆ. ಅದರಲ್ಲಿ ಕೊರಟಗೆ ಪ್ರದ್ಯುಮ್ನಾಚಾರ್ಯರ ಅಣ್ಣನ ಮಕ್ಕಳು, ಅವರ ಹೆಸರು ರಂಗಾಚಾರ್ಯರು ಅಂತ ತಿಳ್ಕೊಂಡಂತೇಳಿ, ಅವರಿಗೆ ಶ್ರೀಮನ್ ನ್ಯಾಯಸುಧಾ ಮುಖೋದ್ಗತ. ಸ್ವಾಮಿಗಳು ಬದರಿ ಈಗಿನಂತೆ ಬಸ್ ಇರಲಿಲ್ಲ, ಕಾರ್ ಇರಲಿಲ್ಲ, ಏನೂ ಇರಲಿಲ್ಲ, ಏರಿ ಹೋಗಬೇಕಾಗ್ತಿತ್ತು. ಬದರಿಗೆ ಹೋಗುವ ದಾರಿಯಲ್ಲಿ ಅವ್ರಿಗೆ ಹೇಳಿದ್ರು, ವಿದ್ಯಾರ್ಥಿಗಳಲ್ಲಿ, ನಿಮ್ಮಲ್ಲಿ ಯಾರು ನೈಷ್ಠಿಕ ಬ್ರಹ್ಮಚರ್ಯದಿಂದ ಇದ್ದೀರಿ, ಗೃಹಸ್ಥಾಶ್ರಮಗಳಾದರೂ ಕೂಡ ಬ್ರಹ್ಮಚರ್ಯ ಉಳಿಸ್ಕೊಂಡಿದ್ದೀರಿ, ಅಂಥವ್ರು ನನ್ನ ಕೈ ಹಿಡಿದು ನನ್ನ ಜೊತೆಗೆ ಬರಬೇಕು ಅಂತೇಳಿ ಅವರು ಸ್ವಾಮಿಗಳ ಕೈ ಹಿಡಿದೇನು ಸುಧಾ ಪಾರಾಯಣ ಮಾಡ್ತಾನೆ ಅವ್ರ ಜೊತೆಗೆ ಹೋಗ್ತಾ ಇದ್ರು. ಈ ರೀತಿಯಾಗಿ ಆ ರಂಗಾಚಾರ್ಯರು ತಮ್ಮ ಗುರುಗಳ ಸೇವೆಯನ್ನು, ವಿದ್ಯಾಧೀಶ ತೀರ್ಥರ ಸೇವೆಯನ್ನು ಮಾಡಿದರು.
ವಿದ್ಯಾಸಚಿ ತೀರ್ಥರು ಅನೇಕ ರಾಜರಿಂದ ಮನ್ನಣೆ ಪಡೆದಿರತಕ್ಕಂಥವರು. ವಿದ್ಯಾಸಚಿ ತೀರ್ಥರು ಅನೇಕ ಜನರನ್ನು ಉದ್ಧಾರ ಮಾಡಿರ್ತಕ್ಕಂಥವರು. ವಿದ್ಯಾಸಚಿ ತೀರ್ಥರು ಅನೇಕ ವಾದಿಗಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿರ್ತಕ್ಕಂಥವರು. ಮಹಾವಿದ್ವಾಂಸರು. ಮಹಾ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ರಘುತ್ತಮರ ಸೇವೆಯನ್ನು ಕೂಡ ಮಾಡಿದವರು. ಸುಮಾರು 12 ವರ್ಷ ಪೀಠದ ಮೇಲೆ ದೀರ್ಘಕಾಲದವರಿಗೆ ಪ್ರೀತಿಯ ಮೇಲೆ ಇರತಕ್ಕಂಥ ವ್ಯಕ್ತಿಗಳು. ಆಗ ಬದರಿ ಯಾತ್ರೆಯನ್ನು ಮಾಡಿ ತಿರುಗಿ ಬರುವಾಗ ಈಗಿನ ಕಾಶ್ಮೀರ ಮಾರ್ಗದಿಂದ ಕೆಳಗೆ ಬರ್ತಾ ಇದ್ದಾರೆ. ಅಲ್ಲಿ ಏಕಚಕ್ರ ನಗರ ಅಂತ ಕೊಂಡಂತಿತ್ತು. ಅಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅನಿಸ್ತು, ಇನ್ನು ನಾನು ಬಹಳ ದಿವಸ ಇರೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಅಲ್ಲಿಯೇ ವಾಸ ಮಾಡಿದ್ದಾರೆ. ಆನಂತರ ಇನ್ನು ತಮ್ಮ ಜೊತೆಗಿರ್ತಕ್ಕಂಥ ದಿಗ್ವಿಜಯರಾಮದೇವರು, ವಂಶರಾಮದೇವರು, ವಂಶವಿಠಲ ಇವುಗಳನ್ನು ವೇದನೆ ತೀರ್ಥರಿಗೆ ಒಪ್ಪಿಸ್ಬೇಕು ಅಂತ ಪವಿತ್ರ ವ್ಯಕ್ತಿ ಯಾರು? ಆ ಪ್ರತಿಮೆ ಪೆಟ್ಟಿಗೆ ತೆಗೆದುಕೊಂಡೋಗ್ತಕ್ಕಂಥ ವ್ಯಕ್ತಿ. ಅವನು ಹೋಗಿ ಸರಿಯಾಗಿ ಮುಟ್ಟಿಸ್ಬೇಕು. ವಿಶ್ವಾಸ ಇಟ್ಟಿದ್ದಾರೆ ರಂಗಾಚಾರ್ಯನ ಮೇಲೆ. ಯಾರಿಗೆ ಸುಧಾ ಮುಖೋದ್ಗತ ಇತ್ತು ಕೈ ಹಿಡಿದುಕೊಂಡು ಸುಧಾ ಹೇಳ್ತಾ ಬದ್ರಿಕಾಶ್ರಮಕ್ಕೆ ಗುರುಗಳನ್ನು ಕರೆದುಕೊಂಡು ಹೋಗಿದ್ರು. ಅವರನ್ನು ಕರೆದು ಹೇಳ್ತಾರೆ, ನಾನು ಇಷ್ಟು ದಿವಸದ ಮೇಲೆ ನನ್ನ ಆಯುಷ್ಯ ಮುಗೀತದೆ, ಇಲ್ಲಿ ವೃಂದಾವನವನ್ನು ತಯಾರಿಸಿ ಇಲ್ಲೇ ನನ್ನ ವೃಂದಾವನವನ್ನು ಮಾಡಬೇಕು. ಮುಂದೆ ಈ ಸ್ಥಳ ಅಗಮ್ಯವಾಗ್ತದೆ. ನಾನು ನನ್ನ ಇಲ್ಲೇ ಶಿಲ್ಪರಿಂದ ನನ್ನದೇ ಒಂದು ಪ್ರತಿಮೆ ತಯಾರಿಸ್ತೇನೆ. ಆ ಪ್ರತಿಮೆಯನ್ನು ಒಯ್ದು ನೀವು ರಾಣಿಬೆನ್ನೂರಿನಲ್ಲಿ ಇಡಬೇಕು. ಅಲ್ಲಿ ಮುಂದೆ ಎಲ್ಲ ನಮ್ಮ ಬರ್ತಕ್ಕಂಥ ಶಿಷ್ಯರು ಪ್ರಶಿಷ್ಯರು ಆ ಪ್ರತಿಮೆಯನ್ನೇ ಪೂಜೆ ಮಾಡಲಿ ಅಂತ ಹೇಳಿ ತಮ್ಮದೊಂದು ಪ್ರತಿಮೆಯನ್ನು ಮಾಡಿಸಿ ಆನಂತರ ತಾವು ರಂಗಾಚಾರ್ಯರಿಗೆ ಏಕಾಂತದಲ್ಲಿ ಈ ಪ್ರತಿಮೆಯನ್ನು ತಪ್ಪದೆ ವೇದನೆ ತೀರ್ಥರಿಗೆ ಮುಟ್ಟಿಸಬೇಕು, ಮೋಸ ಮಾಡಬಾರದು ಅಂತ ಹೇಳಿ ದೇವರ ಧ್ಯಾನ ಮಾಡ್ತಾ ತಮ್ಮ ಯೋಗದಿಂದ ಶರೀರ ಬಿಟ್ಟಿದ್ದಾರೆ. ರಂಗಾಚಾರ್ಯರು 15 ದಿನ ಅದೇ ಸ್ಥಳದಲ್ಲಿ ಇದ್ದು ಅವರಿಗೆ ವೃಂದಾವನವನ್ನು ಕಟ್ಟಿಸಿ ಮಹಾಸಾಮರಾಧನೆಯನ್ನು ಮಾಡಿ ಇದ್ದ ಶಿಷ್ಯರ ಜೊತೆಯಲ್ಲಿ ಆನಂತರ ಪಂಢರಪುರಕ್ಕೆ ಹೊರಟಿದ್ದಾರೆ. ಮತ್ತೊಬ್ಬರಾಗಿದ್ದರೆ ನನಗೆ ಸ್ವಾಮಿಗಳು ಸನ್ಯಾಸ ಕೊಟ್ಟಿದ್ದಾರೆ, ಮಠದ ಮೂಲ ಪ್ರತಿಮಾ ದಿಗ್ವಿಜಯರಾಮದೇವರು ನನ್ನ ಹತ್ರ ಇದ್ದಾರೆ, ನಾನೇ ಉತ್ತರಾಧಿಕಾರಿ ಅಂತ ಹೇಳ್ಕೊಳ್ಬೋದಾಗಿತ್ತು. ಯಾಕೆಂದರೆ ಎಲ್ಲೋ ಕಾಶ್ಮೀರದಲ್ಲಿ ಹೋಗಿದ್ದಾರೆ, ಜೊತೆಯಲ್ಲಿ 3-4 ಜನ ಶಿಷ್ಯರು, ಅವರನ್ನು ವಶ ಮಾಡಿಕೊಂಡ್ರೆ ಆಯಿತು. ಆದರೆ ರಂಗಾಚಾರ್ಯರು ಹಾಗೆ ಇರಲಿಲ್ಲ. ಮಹಾಸತ್ಯವಂತರು. ಗುರುಗಳ ಆಜ್ಞೆ ಮುಗೀತು. ಬೇರೆ ನಂತರ ಸುಳ್ಳು ಪೇಳು ಎಲ್ಲ ಯಾವುದೇ ರೀತಿ ಇಲ್ಲ. ಅಂಥವರಿಗೆ ದೇವರ ಅನುಗ್ರಹ ಆಗ್ತದೆ. ಆ ನಂತರ ಗುರುಗಳ ಆಜ್ಞೆಯಂತೆ ಅವರು ನಡಿತಾ ಪಂಢರಪುರದವರೆಗೂ ಬಂದಿದ್ದಾರೆ.
ವೇದನೆ ತೀರ್ಥರು ಗುರುಗಳಾಜ್ಞೆಯಂತೆ ಪಂಢರಪುರದಲ್ಲಿದ್ದರು. ಅವರಿಗೆ ಪ್ರತಿಮೆಯನ್ನು ಒಪ್ಪಿಸಿದ್ದಾರೆ, ಗುರುಗಳು ಕೊಟ್ಟಿದ್ದಾರೆ ತೆಗೆದುಕೊಳ್ಳಿ ಅಂತ ತಿಳ್ಕೊಂಡು ಅಂತೇಳಿ. ಕೊರಟಗೆ ಪ್ರದ್ಯುಮ್ನಾಚಾರ್ಯರು ಅಂತಂದರೆ ವೇದನೆ ತೀರ್ಥರು, ಅವರ ಅಣ್ಣನ ಮಗ, ಪುರಾಶ್ರಮದ ಅಣ್ಣನ ಮಗ ರಂಗಾಚಾರ್ಯರು. ತಮ್ಮ ಅಣ್ಣನ ಮಗನಾದ ರಂಗಾಚಾರ್ಯ ಸತ್ಯವಂತಿಕೆ ವಿದ್ವಾಂಸಕ್ಕೆ ನೋಡಿಕೊಂಡು ವೇದತೆ ಅರ್ಥ ಮಾಡಿಕೊಂಡು ನಾನು ಕೂಡ ಭಾಳ ದಿವಸ ಇರೋದಿಲ್ಲ, ಯಾಕೆ ವಯಸ್ಸಾಗಿದೆ ಅಂತೇಳಿ ರಂಗಾಚಾರ್ಯರಿಗೆ ಆಶ್ರಮ ಕೊಡ್ತಾರೆ. ಆಶ್ರಮ ಕೊಟ್ಟು ಅತ್ಯಂತ ಸತ್ಯ ಮಾತನಾಡಿದ್ದರಿಂದಾಗಿ ಇವತ್ತು ನಿನ್ನ ಹೆಸರು ಸತ್ಯವ್ರತ ಆಗಲಿ ಅಂತೇಳಿ ಸತ್ಯವ್ರತ ತೀರ್ಥರು ಅಂತ ಹೆಸರಿಟ್ಟಿದ್ದಾರೆ. ಅಂದಿನಿಂದಲೇ ನಮ್ಮ ಮಠದಲ್ಲೆಲ್ಲರೂ ಸತ್ಯದಿಂದ ಪ್ರಾರಂಭವಾಗಿ ಹೆಸರು ಪ್ರಾರಂಭವಾಯಿತು. ಸತ್ಯವ್ರತ ತೀರ್ಥರು, ಆನಂತರ ಸತ್ಯಬೋಧ ತೀರ್ಥರು ಇತ್ಯಾದಿ ಕ್ರಮದಲ್ಲಿ ಅವತ್ತಿನಿಂದ ಪ್ರಾರಂಭವಾದ ಈ ಸತ್ಯ, ಇದು ಸತ್ಯವ್ರತರಿಂದ ಪ್ರಾರಂಭವಾಗಿದೆ. ಇವರ ವಿಷ್ಣುತತ್ವನಿರ್ಣಯದ ವ್ಯಾಖ್ಯಾನ, ಅದರ ಜೊತೆಯಲ್ಲಿ ವಾಕ್ಯಾರ್ಥ ಚಂದ್ರಿಕಾ, ಅದ್ಭುತವಾದಂಥ ಗ್ರಂಥ. ನಿಜವಾಗಿಯೂ ವಿದ್ಯಾದೇಶ ವಿಜಯ ಅಂತ ತಿಳ್ಕೊಂಡಂತೇಳಿ, ಅಣು ವಿದ್ಯಾದೇಶ ವಿಜಯ, ಬೃಹತ್ ವಿದ್ಯಾದೇಶ ವಿಜಯ ಅಂತ ತಿಳ್ಕೊಂಡಂತೇಳಿ ಸುಮಧ್ವಿಜಯದಷ್ಟು ವಿಸ್ತಾರವಾದ ಕಾವ್ಯ ಇವರ ಮೇಲೆ ತಯಾರಾಗಿದೆ. ಅದನ್ನು ವಿವರಣೆ ಮಾಡಬೇಕಾದರೆ ಅನೇಕ ತಿಂಗಳು ಬೇಕು. ಆದರೂ ಇವತ್ತವರ ಆರಾಧನೆ ಇವತ್ತಿಗೂ ಕೂಡ ಏಕಚಕ್ರ ನಗರದಲ್ಲಿ, ಈಗ ಪಾಕಿಸ್ತಾನದಲ್ಲಿ ಹೋಗಿರಬೇಕು, ಅವರ ಆರಾಧನೆಯನ್ನು ರಾಣಿಬೆನ್ನೂರಿನಲ್ಲಿ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲೇ ಸತ್ಯಾಭಿಜ್ಞ ತೀರ್ಥರ ವೃಂದಾವನವೂ ಕೂಡ ಇದೆ. ವಿದ್ಯಾಧೀಶರ ಪ್ರತಿಮೆಯನ್ನು ಆರಾಧನೆ ಮಾಡಿ ಪೂಜಿಸಿ ಅತಿ ಸುಂದರವಾದ ಪ್ರತಿಮೆ ಇದೆ. ಅವ್ರು ಹೇಗಿರಬೇಕು ಅಂತ ಅನ್ನೋದು ಕಲ್ಪನೆ ಬರ್ತದೆ. ಇಂಥ ಮಹಾನುಭಾವರು ಈ ಪೀಠದ ಮೇಲೆ ಆಗಿ ಹೋಗಿದ್ದಾರೆ. ಅವರ ತ್ಯಾಗ, ಅವರ ತಪಸ್ಸು, ಅವರ ಪಾಂಡಿತ್ಯ, ಅವರ ವೈರಾಗ್ಯ. ಯಾಕೆ ಅವರ ಚರಿತ್ರೆ ಕೇಳಬೇಕು ಅಂತಕೊಂಡಂತಂದರೆ, ನಮ್ಮ ಜೀವನದಲ್ಲಿ ಅವರ ಗುಣಗಳಲ್ಲಿ ಒಂದಾದರೂ ಗುಣ, ಒಂದು ಸ್ವಲ್ಪ ಆದರೂ ಗುಣ ನಮ್ಮ ಜೀವನದಲ್ಲಿ ಬಂದರೆ ನಾವು ಉದ್ಧತರಾಗಿ ಹೋಗ್ತೇವೆ. ಆದ್ದರಿಂದಾಗಿ ಇಂಥ ವಿದ್ಯಾಧೀಶ ತೀರ್ಥರು ನಮ್ಮ ಮೇಲೆ ಪರಮಾನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಈ ಕೆಲವು ನಿಮಿಷಗಳ ವಾಕ್ಕುಸಮನವನ್ನು ವಿದ್ಯಾಧೀಶ ತೀರ್ಥರ ಅಂತರ್ಗತರಾದ ಭಾರತೀಯರಣ ಮುಖ್ಯ ಪ್ರಾಣ ಅಂತರ್ಗತ ಮೂಲರಾಮ, ಮೂಲ ಸೀತಾರಾಮ, ಮೂಲ ದಿಗ್ವಿಜಯರಾಮ, ಮೂಲ ವಂಶರಾಮ, ಮೂಲ ವಿಠ್ಠಲ, ವಂಶ ವಿಠ್ಠಲ, ಆನಂತರ ವ್ಯಾಸಮುಷ್ಟಿ ಇತ್ಯಾದಿಗಳಿಂದ ಯುಕ್ತವಾದಂಥ ಸಂಸ್ಥಾನ ದೇವರಿಗೆ ನನ್ನ ಆದರಪೂರ್ವಕವಾದ ಭಕ್ತಿಪೂರ್ವಕವಾದ ನಮಸ್ಕಾರವನ್ನು ಮಾಡಿ, ನಮ್ಮ ಮೇಲೂ ಕೂಡ ಅನುಗ್ರಹ ಮಾಡಿರಿ ಅಂತ ತಿಳ್ಕೊಂಡಂತೇಳಿ ಅವರಿಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋಃ ಪಾರ್ಶ್ವಯೋರಾಸ್ತಾಂ ಸಶರೋ ರಾಮಲಕ್ಷ್ಮಣೋ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.